ಮತ್ತು ವಿಶೇಷವಾಗಿ ನಮ್ಮ ಜೊತೆ ಉಪಸ್ಥಿತರಿರುವಂತಹ ಈ ದೇಶಕ್ಕಂತ ಒಬ್ಬ ರೈತ ನಾಯಕ, ಮಣ್ಣಿನ ಮಗ, ರಾಜ್ಯದಿಂದ ಈ ದೇಶವನ್ನ ಪ್ರತಿನಿಧೀಕರಿಸಿ ದೇಶದ ಪ್ರಧಾನಮಂತ್ರಿಯಾದಂಥ ಸನ್ಮಾನ್ಯ ದೇವೇಗೌಡರೇ, ಈ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯೇಂದ್ರ ಅವರೇ, ಈ ಭಾಗದ ನಮ್ಮೆಲ್ಲ ಶಾಸಕ ಮಿತ್ರರೇ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸಿದ್ದೇಶ್ವರವರೇ ಸೇರಿದಂಥ ಎಲ್ಲ ನನ್ನ ಪ್ರೀತಿಯ ಬಂಧು ಭಗಿನಿಯರೇ, ಈಗಾಗಲೇ ನಾವು ಚಿತ್ರದುರ್ಗಕ್ಕೆ ತುರ್ತಾಗಿ ಹೋಗಬೇಕಾಗಿದೆ. 1 ಗಂಟೆಗೆ ಅಲ್ಲಿ ನಾಮಪತ್ರವನ್ನು ಸಲ್ಲಿಸಬೇಕಾಗಿದೆ. ನಾನು ಒಂದೇ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರಾಯಶಃ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದ ಅವಧಿಯಲ್ಲಿ ಅತ್ಯಂತ ಹೆಚ್ಚು ಯಾರ ಜೊತೆನಾದರೂ ಸಮಾಲೋಚನೆ ಮಾಡಿದ್ರೆ ಅದು ನಮ್ಮ ಮಾಜಿ ಪ್ರಧಾನಮಂತ್ರಿ ಆದಂತ ದೇವೇಗೌಡರ ಜೊತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ದೇಶದ ಸಮಗ್ರ ಸಮಸ್ಯೆಗಳು ಬಂದಾಗೆಲ್ಲ ದೇವೇಗೌಡರನ್ನ ಕರೆದು ಮಾತಾಡಿಸಿ ನಾವು ರಾಜ್ಯದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಒಂದು ಅದ್ಭುತವಾದಂಥ ತೀರ್ಮಾನಗಳನ್ನು ತಗೊಳ್ಬೇಕು. ಅದಕ್ಕಾಗಿ ನಿಮ್ಮ ಸಲಹೆ ಸೂಚನೆಗಳು ಬೇಕು ಅಂತೇಳಿ ಎಲ್ಲ ಸಂದರ್ಭದಲ್ಲಿ ಕೂಡ ದೇವೇಗೌಡರ ಜೊತೆ ಸಮಾಲೋಚನೆಗಳನ್ನು ನಡೆಸಲು ಕಂಡಿದ್ದೇವೆ. ಇವತ್ತು ದೇವೇಗೌಡರು ನಿಶ್ಚಯ ಮಾಡಿದ್ದಾರೆ, ಅವರ ಸುದೀರ್ಘವಾದಂತಹ ರಾಜಕಾರಣದಲ್ಲಿ, ದೇಶದ ರಾಜಕಾರಣದಲ್ಲಿ ಪ್ರಾಯಶಃ ಅವರು ಕಂಡಂತ ಒಬ್ಬ ಅದ್ಭುತ ರಾಜಕಾರಣಿ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅಂತ ಹೇಳುವಂತದನ್ನ ಅವರು ಕಂಡುಕೊಂಡಿದ್ದಾರೆ. ಇದಕ್ಕಾಗಿ ಅವರು ತೀರ್ಮಾನ ಮಾಡಿದರು, ಈ ದೇಶದಲ್ಲಿ ಕಳೆದ 50-60 ವರ್ಷಗಳ ಕಾಲ ಈ ದೇಶವನ್ನ ನುಂಗಿ ನೀರು ಕುಡಿದಂತ ಕಾಂಗ್ರೆಸ್ ಅದನ್ನ ಪೂರ್ತಿ ಮುಕ್ತ ಮಾಡಬೇಕು, ಅದನ್ನ ಪೂರ್ತಿ ಈ ದೇಶದ ರಾಜ್ಯದ ರಾಜಕಾರಣದಿಂದ ದೂರ ಮಾಡಬೇಕು. ಇದಕ್ಕಾಗಿ ನಾವಿಬ್ರು ಕೈ ಜೋಡಿಸಬೇಕು. NDA ಜೊತೆ ಜಾತ್ಯತೀತ ಜನತಾ ದಳ ಸೇರ್ಕೊಳ್ಬೇಕು. ಆ ಮೂಲಕ ದೇಶದ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ಮಾಡಬೇಕು ಅಂತ ಹೇಳಿ ನೀವು ಕಂಡಿದ್ದೀರಿ. ಸನ್ಮಾನ್ಯ ಪ್ರಧಾನಮಂತ್ರಿಯವರು ಈ ದೇಶದಲ್ಲಿ ಮುಟ್ಟದಂತ ಜಾಗ ಇಲ್ಲ, ಮುಟ್ಟದಂತ ಸಾಮಾನ್ಯ ವ್ಯಕ್ತಿಗಳಿಲ್ಲ, ಅವರು ಕೊಡದಂತ ಯೋಜನೆಗಳಿಲ್ಲ. ಈ ದೇಶದ ಎಲ್ಲ ಜನರನ್ನ ಭವಿಷ್ಯವನ್ನ ಅತ್ಯಂತ ಯಶಸ್ವಿಯಾಗಿ ಪುನರ್ ನಿರ್ಮಾಣ ಮಾಡಿದಂತ ಒಬ್ಬ ಅತ್ಯಂತ ದೊಡ್ಡ ಧೀಮಂತ ನಾಯಕ, ನಮ್ಮ ನಾಯಕ ಮಾತ್ರ ಅಲ್ಲ, ಜಗತ್ತಿನ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಇವತ್ತು ಜಗತ್ತಿನಲ್ಲಿ ಭಾರತ ದೇಶ ಒಂದು ಅತ್ಯಂತ ಆರ್ಥಿಕವಾಗಿ ವೇಗದಲ್ಲಿ ಮುಂದೆ ಹೋಗುವಂತ ರಾಷ್ಟ್ರ, 12ನೇ ಸ್ಥಾನದಲ್ಲಿರುವಂತಹ ದೇಶವನ್ನ ಕಳೆದ 10 ವರ್ಷದ ಅವಧಿಯಲ್ಲಿ 3ನೇ ಸ್ಥಾನಕ್ಕೆ ತಂದು ನಿಲ್ಲಿಸಿ ಮುಂದಿನ ಕೆಲವೇ ವರ್ಷಗಳಲ್ಲಿ ಭಾರತವನ್ನ ಜಗತ್ತಿನ 3ನೇ ಸ್ಥಾನಕ್ಕೆ ತರಬೇಕು ಅಂತ ಹೇಳಿ ನಿಶ್ಚಯ ಮಾಡಿದಂತ ಆ ಒಂದು ದೊಡ್ಡ ನಾಯಕ ನರೇಂದ್ರ ಮೋದಿ ಅವರು. ರೈತರ ಪರವಾಗಿ ನಿಮ್ಗೆ ಗೊತ್ತಿರಬಹುದು, ದೇವೇಗೌಡರ ಕಲ್ಪನೆ ಹೇಗಿತ್ತೋ ಅದೇ ರೀತಿಯ ಕಲ್ಪನೆ ಆ ನರೇಂದ್ರ ಮೋದಿಯಲ್ಲಿ ಇರುವಂತದನ್ನು ನಾವು ಕಂಡಿದ್ದೇವೆ. 6,000 ರೂಪಾಯಿ ಪ್ರತಿ ವರ್ಷ ರೈತನಿಗೆ ಕೊಡ್ತಾ ಇರುವಂತದಕ್ಕೆ ಸನ್ಮಾನ್ಯ ಯಡಿಯೂರಪ್ಪರ 4,000 ಸೇರಿಸಿ ಕೊಡ್ತಾ ಇದ್ರು. ಇವತ್ತು ಕಾಂಗ್ರೆಸ್ನವರು ಇದನ್ನೆಲ್ಲ ನಿಲ್ಲಿಸಿದ ನಾವು ಕಂಡಿದ್ದೀವಿ. ವಿಶ್ವಕರ್ಮ ಯೋಜನೆ ಇರ್ಬೋದು, ಇವತ್ತು ಸ್ಟ್ರೀಟ್ ವೆಂಡರ್ಸ್ ಕೊಡುವಂತ ಬೇರೆ ಬೇರೆ ಸಹಾಯಧನ ಇರ್ಬೋದು, ಈ ರೀತಿ ಇದೆ ಎಲ್ಲರನ್ನು ಮುಟ್ಟಿದಂತ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ನರೇಂದ್ರ ಮೋದಿ ಅವರು ಮತ್ತೆ 3ನೇ ಬಾರಿ ದೇಶದ ಪ್ರಧಾನಮಂತ್ರಿ ಆಗ್ಬೇಕು. ಅವರು ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಹಾಸನದ ನಮ್ಮ ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣ ಮತ್ತೆ ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅವರಿಗೆ ಒಂದು ಕೈ ಎತ್ತುವಂತ ಒಂದು ಲೋಕಸಭಾ ಸದಸ್ಯನಾಗಿ ಬರಬೇಕು. ನಾನೇನು ಹೆಚ್ಚಿಗೆ ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ. ನನಗೆ ವಿಶ್ವಾಸ ಇದೆ, ನಮ್ಮ ಪಕ್ಷ ಮತ್ತು JDS ಇವತ್ತು ಕರ್ನಾಟಕದಲ್ಲಿ ಅದ್ಭುತವಾದಂತ ಒಂದು ಪವಾಡ ಸೃಷ್ಟಿ ಮಾಡುತ್ತೆ. 28ರಲ್ಲಿ 28 ಸ್ಥಾನ ಕೂಡ ಅದು NDA ಪಡ್ಕೊಡ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ದೇವೇಗೌಡರ ಆಶೀರ್ವಾದ ಇದೆ, ಯಡಿಯೂರಪ್ಪರ ನಿರಂತರವಾದಂತಹ ಹೋರಾಟಗಳಿದ್ದಾವೆ. ಯುವ ನಾಯಕ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ವಿಜಯೇಂದ್ರರು ಇವತ್ತು ಕುಮಾರಸ್ವಾಮಿ ಅವರ ಜೊತೆ ಸೇರಿಕೊಂಡು
ಇಡೀ ರಾಜ್ಯದಲ್ಲಿ ಮಾಡ್ತಾ ಇರುವಂತಹ ಪ್ರವಾಸಗಳನ್ನು ನಾವು ಕಂಡಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ಪ್ರಜ್ವಲ ರೇವಣ್ಣರಿಗೆ ಇರಲಿ ಮತ್ತು ಲೋಕಸಭೆಯಲ್ಲಿ ಅತ್ಯಂತ ಯಶಸ್ವಿಯಾದಂತಹ ಒಬ್ಬ ಲೋಕಸಭಾ ಸದಸ್ಯ ಅವರು ಅಂತ ಹೇಳುವಂಥದ್ದನ್ನು ನಾನು ಕಳೆದ 5 ವರ್ಷಗಳಲ್ಲಿ ಕಂಡಿದ್ದೇನೆ. ಪ್ರತಿ ಕರ್ನಾಟಕದ ವಿಚಾರ ಬಂದಾಗ ಒಬ್ಬ ಯುವ ನೇತಾರನ್ನಾಗಿ ಲೋಕಸಭೆಯಲ್ಲಿ ಎಲ್ಲವನ್ನ ಪ್ರತಿಪಾದಿಸಿದ ಕೀರ್ತಿ ಅದು ನಮ್ಮ ಪ್ರಜ್ವಲ ರೇವಣ್ಣರಿಗೆ ಮತ್ತೆ ಅವರನ್ನ ಲೋಕಸಭೆಗೆ ಕಳಿಸ್ಕೊಡೋಣ ಅಂತ ಹೇಳುವಂತ ಮಾತನ್ನು ಮಾತ್ರ ಹೇಳಿ ತಮಗೆಲ್ಲ ತಲುಪಿಸಿ ಒಂದ್ಸಿ ನನ್ನ ಮಾತನಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.